ಶ್ರೀ ಗುರುಭ್ಯೋ ನಮಃ. ವಿದ್ಯಾರಣ್ಯ ಮಹಾಸ್ವಾಮಿಗಳು ನಮಗೆಲ್ಲರಿಗೂ ತಿಳಿದಿರುವಂತೆ ಶೃಂಗೇರಿ ಶಾರದಾ ಪೀಠದ ಪೀಠಾಧಿಪತಿಗಳಾಗಿದ್ದರು. ವಿಜಯನಗರ ಸಾಮ್ರಾಜ್ಯವನ್ನು ಮರುಸ್ಥಾಪಿಸಿದರು. ಭುವನೇಶ್ವರಿ ಉಪಾಸಕರಾಗಿದ್ದರು. ಹಲವಾರು ವೇದಾಂತ ಗ್ರಂಥವನ್ನು ರಚನೆ ಮಾಡಿದ್ದವರು. ರಾಜ ಸನ್ಯಾಸಿ, ವೀರ ಸನ್ಯಾಸಿ ಅಂತ ಹೆಸರು ಮಾಡಿದ್ದರು. ಹಲವಾರು ಗ್ರಂಥಗಳಲ್ಲಿ ಮುಖ್ಯವಾದ 3 ಗ್ರಂಥ ಪಂಚದಶಿ ಎನ್ನುವಂತಹ ಪ್ರಕರಣ ಗ್ರಂಥ, ವೇದಾಂತ ಪ್ರಕರಣ ಗ್ರಂಥ, ಅದಾದಮೇಲೆ ಜೀವನ್ಮುಕ್ತಿ ವಿವೇಕ, 3ನೇದು ಅನುಭೂತಿ ಪ್ರಕಾಶ. ಈಗ ನಾನು ಕಳಿಸ್ತಾ ಇರುವಂಥದ್ದು ಚಿಕ್ಕ ಪ್ರಕರಣ ಗ್ರಂಥ, ಸ್ತೋತ್ರ ರೀತಿಯಲ್ಲಿದೆ. ಅದಕ್ಕೆ ಹೆಸರು ದುರ್ವಾಸನಾ ಪ್ರತೀಕಾರ ದಶಕಂ. ದಶಕಂ ಅಂದರೆ 10. ದುರ್ವಾಸನ ಅಂದರೆ ದುಷ್ಟ ವಾಸನ. ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದೋ ಒಂದು ರೀತಿಯಾದಂತಹ ಕೆಟ್ಟು ವಾಸನೆಗಳು. ವಾಸನೆ ಅಂದ್ರೇನು? ಅದೊಂದು ಸ್ವಭಾವ, ಒಂದು ಗುಣ, ಹ್ಯಾಬಿಟ್, ಇನ್ಕ್ಲಿನೇಷನ್, ಟೆಂಡೆನ್ಸಿ ಅಂತೀವಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಇನ್ನೊಂದು ಇದ್ದೇ ಇರುತ್ತೆ. ಅದಕ್ಕೆ ದುರ್ವಾಸನ, ದುಷ್ಟವಾಸನ. ಮನಸ್ಸು ಅರ್ಥಕಾಮವಾಗಿದ್ದರೆ ಅದಕ್ಕೆ ದುರ್ವಾಸನ ಅಂತ ಹೆಸರು. ಪ್ರತೀಕಾರ, ಅದನ್ನು ಹೋಗಲಾಡಿಸ್ಕೊಳ್ಳುವುದು. ರೆಮಿಡಿ, ಆ್ಯಂಟಿಡೋಟ್ ಅಂತಾರಲ್ಲ ಹಾಗೆ. ಶರೀರದಲ್ಲಿ ಏನಾದ್ರು ತೊಂದರೆ ಬಂದರೆ, ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ಹೇಗೆ ಹೋಗಲಾಡಿಸ್ಕೊಳ್ತೀವಿ? ಮಾತ್ರೆ ತಗೊಂಡು. ಹಾಗೆ ಮನಸ್ಸಿನಲ್ಲಿ ಈ ಕೆಟ್ಟು ಗುಣಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಅದನ್ನು ಹೇಗೆ ಹೋಗಿಸೋದು ಮತ್ತು ಯಾವ ರೀತಿಯಲ್ಲಿ ಜೀವನ ಮಾಡೋದು ಅಂತ ವಿದ್ಯಾರಣ್ಯ ಮಹಾಸ್ವಾಮಿಗಳು ಈ ಚಿಕ್ಕ ಗ್ರಂಥದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಒಂದೊಂದೇ ನೋಡೋಣ ಅಂತ ಅನ್ನಿಸ್ತು. ಸಂಕ್ಷಿಪ್ತವಾಗಿ ಹೇಳ್ತೀನಿ, ದಿನಕ್ಕೊಂದು ಅಂತ. ದುರ್ವಾಸನ ಪ್ರತೀಕಾರ ದಶಕಂ. ಜ್ಞಾನ ಸಾಧನೆಗೂ ಬಹಳ ಮುಖ್ಯ. ವೇದಾಂತ ಶ್ರವಣ ಮನನ ನಿಧಿಧ್ಯಾಸನವನ್ನು ಶುರು ಮಾಡೋಕ್ಕಿಂತ ಮುಂಚೆ ನಮ್ಮಲ್ಲಿರುವಂತಹ ವಾಸನೆಯನ್ನೆಲ್ಲ, ಕೆಟ್ಟ ವಾಸನೆಯೆಲ್ಲ ಕರ್ಮಯೋಗ, ಉಪಾಸನ ಯೋಗದಿಂದ ಶುದ್ಧಿ ಮಾಡಿಕೊಳ್ಬೇಕು. ಜ್ಞಾನ ಆದಮೇಲೂ ಆಳವಾಗಿ ಎಲ್ಲೋ ಒಂದು ಕಡೆ ಕೂತ್ಬಿಟ್ಟಿರುತ್ತೆ ಮನಸ್ಸಿನಲ್ಲಿ ಕೆಟ್ಟು ಗುಣಗಳು. ಅವಾಗ ಬರ್ತಾ ಇರುತ್ತೆ. ಜ್ಞಾನ ನಿಷ್ಠೆಗೂ ಇದು ಬೇಕು. ಅದಕ್ಕೆ ಪ್ರತಿಬಂಧಕ ಆಗಬಾರ್ದು. ಇಟ್ ಶುಡ್ ನಾಟ್ ಬಿಕಮ್ ಎನ್ ಆಬ್ಸ್ಟೆಕಲ್. 2 ರೀತಿಯಲ್ಲೂ ನೋಡಿದಾಗ ಒಬ್ಬ ಸಾಧಕನಿಗೆ ಅಥವಾ ಒಬ್ಬ ಉನ್ನತ ಸಾಧಕನಿಗೆ, ಶುರುವಿನಲ್ಲಿಯೂ ಆಮೇಲೆಯೂ, ಈ ದುರ್ವಾಸನ ಪ್ರತೀಕಾರ ದಶಕಂ ಅನ್ನುವಂತಹ ಈ 10 ಶ್ಲೋಕಗಳು ಪ್ರತಿಯೊಬ್ಬ ಸಾಧಕನ ಜೀವನದಲ್ಲಿ ಬಹಳ ಮುಖ್ಯ. ಶ್ಲೋಕವನ್ನು ನಾನು ಕಳಿಸಿದ್ದೀನಿ, ಅದಕ್ಕೆ ಸಂಕ್ಷಿಪ್ತವಾಗಿ ಅರ್ಥವನ್ನು ಇಲ್ಲಿ ಹೇಳ್ತೀನಿ. ಮೊದಲನೇ ಶ್ಲೋಕದಲ್ಲಿ ಪ್ರತಿಯೊಬ್ಬ ಸಾಧಕನ ಜೀವನ ಹೇಗಿರಬೇಕು ಅಂತ ಹೇಳ್ತಾರೆ. 2ನೇ ಶ್ಲೋಕದಿಂದ ಒಂದೇ ದುರ್ವಾಸನೆಯನ್ನು ತೋರಿಸಿ ಅದನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳೋದು ಅಂತಲೂ ತಿಳಿಸ್ತಾರೆ. ಮೊದಲನೇ ಶ್ಲೋಕ ನೋಡಿ. ಒಬ್ಬ ವೇದಾಂತ ಅಧ್ಯಯನ ಮಾಡುವಂತಹ ಮನಸ್ಸೇನು ಹೇಗಿರಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಕೂಡಲೇ ಪ್ರಾತಃ ಏನು ಮಾಡಬೇಕು? ವೈದಿಕ ಕರ್ಮವನ್ನು ಮಾಡು. ವೈದಿಕ ಕರ್ಮ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಸಂಧ್ಯಾವಂದನೆಯನ್ನು ಮಾಡಿ ದೇವತಾರ್ಚನ ವಿಧಿಯನ್ನು ಮಾಡುವುದು. ಅದೇ ವೈದಿಕ ಕರ್ಮ. ಸ್ವಾಮಿ, ನಮಗೆ ಆ ದಾಟಿಲಿ ಬರಲ್ವಲ್ಲ, ನಮಗೆ ಸಂಧ್ಯಾವಂದನೆ ಎಲ್ಲ ಇಲ್ವಲ್ಲ ಅಂತಂದರೆ, ನಿಮ್ಮ ಪ್ರಾರ್ಥನೆ ಏನಿದೆಯೋ ಅದನ್ನು ಮಾಡಿಕೊಂಡ್ರೆ ಆಯಿತು. ಬೆಳಗ್ಗೆ ಏಳೋದು ಬಹುಮುಖ್ಯ. ಎದ್ದ ತಕ್ಷಣ ಸ್ನಾನ ಮಾಡೋದು ಮುಖ್ಯ. ಆಮೇಲೆ ನಿಮ್ಮ ಇಷ್ಟ ದೇವತೆಯ ಆರಾಧನೆಯನ್ನು ಮಾಡ್ಕೊಳ್ಳೋದು ಮುಖ್ಯ. ಅದಕ್ಕೆ ಪ್ರಾತಃ ವೈದಿಕ ಕರ್ಮ ಕುರು. ಇದು ಗೃಹಸ್ಥಾಶ್ರಮದಲ್ಲಿರೋವನಿಗೆ ಹೇಳಿದ್ದಾರೆ. ಮಿಕ್ಕ ಎಲ್ಲ ಸಾಲು ಸನ್ಯಾಸಿ ಹೇಳ್ತಿರುವಂತಹ ಅಥವಾ ಕರ್ಮವನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡಿರುವಂತಹ ವ್ಯಕ್ತಿಗೆ ಹೇಳ್ತಿರುವಂಥದ್ದು. ತದನು ಆಮೇಲೆ ಏನು ಮಾಡಬೇಕು? ವೇದಾಂತ ಸಚ್ಚಿಂತಯ. ತದನು ಸದ್ವೇದಾಂತ ಸಚ್ಚಿಂತಯ. ವೇದಾಂತ, ಉಪನಿಷತ್, ಬ್ರಹ್ಮಸೂತ್ರ, ಭಗವದ್ಗೀತೆ, ಇದಕ್ಕೆ ಪ್ರಸ್ಥಾನತ್ರಯ ಅಂತ ಹೆಸರು. ಇದಕ್ಕೆ ವೇದಾಂತ ಶಾಸ್ತ್ರ ಅಂತ ಹೆಸರು. ಸಚ್ಚಿಂತಯ, ಸತತವಾಗಿ ಯಾವಾಗಲೂ ವೇದಾಂತ ಚಿಂತನೆಯನ್ನು ಮಾಡ್ತಾ ಇರಬೇಕು. ಗುರುವಿನ ಮುಖೇನ, ಗುರುವಿನ ಜೊತೆಯಲ್ಲಿ ಪಾಠ ಕಲಿತಾ ಆದಮೇಲೆ
ಏಕಾಂತವಾಗಿ ಅದರ ತತ್ವಚಿಂತನೆ. ಆಸುಪ್ತೆ ಆಮೃತೆ ಕಾಲಂ ನಯೇದ್ ವೇದಾಂತ ಚಿಂತಯೇತ್ ಅವಕಾಶೋ ನ ದಾತವ್ಯ ಕಾಮಾದೀನಾಂ ಅನಾಗಪಿ. ಸ್ವಲ್ಪ ಬಿಟ್ಬಿಟ್ವಿ, ಮನಸ್ಸು ಆ ಕಡೆ ಈ ಕಡೆ ಹೋಯಿತು ಅಂತಂದರೆ ಯಾವುದೇದೋ ದುರ್ವಾಸನೆಗಳೆಲ್ಲ ಬಂದ್ಬಿಡತ್ತೆ. ಅದಕ್ಕೆ ಮಲಗಿರೋವರೆಗೂ ವೇದಾಂತ ಚಿಂತನೆ, ಶರೀರ ಬೀಳೋವರೆಗೂ ವೇದಾಂತ ಚಿಂತನೆ. ಇಲ್ಲಾಂದ್ರೆ ಏನಾಗುತ್ತೆ, ಅರಿಷಡ್ ವರ್ಗಗಳು ಬರ್ತಾನೇ ಇರುತ್ತೆ ನಮಗೆ. ಎಷ್ಟು ಜನ್ಮದಿಂದ ಮಾಡ್ಕೊಂಡಿದ್ವೋ ಅದು ನಮಗೆ ಗೊತ್ತೇ ಆಗಲ್ಲ. ತದನು ವೇದಾಂತ ಸಚ್ಚಿಂತೆಯ. ಈ ಕಾಲ ಕಳಿಬೇಕಂತೆ. ಪ್ರಾತಃ ಕರ್ಮ ಅನುಷ್ಠಾನವನ್ನು ಮುಗಿಸೋದ್ಮೇಲೆ, ಅದಾದಮೇಲೆ ಪಶ್ಚಾತ್ ಭಾರತ ಮೋಕ್ಷ ಧರ್ಮ ಕಥೆಯ. ಭಾರತ ಅಂದರೆ ಮಹಾಭಾರತ. ಮಹಾಭಾರತದಲ್ಲಿರುವಂತಹ ಮೋಕ್ಷ ಪರ್ವ, ವಿಶೇಷವಾಗಿ ಭಗವದ್ಗೀತೆಯ ಚಿಂತನೆಯನ್ನು ಮಾಡು, ಮೋಕ್ಷ ಪರ್ವದ ಚಿಂತನೆಯನ್ನು ಮಾಡು, ಅದನ್ನು ಓದು, ಶ್ರವಣ ಮಾಡು, ಮನನ ಮಾಡು. ವಾಸಿಷ್ಠ ರಾಮಾಯಣಂ, ಯೋಗ ವಾಸಿಷ್ಠೆಯನ್ನು ಅಧ್ಯಯನ ಮಾಡು, ಇಲ್ಲ ವಾಲ್ಮೀಕಿ ರಾಮಾಯಣವನ್ನು ಅಧ್ಯಯನ ಮಾಡು. ವಾಲ್ಮೀಕಿ ರಾಮಾಯಣವನ್ನು ಅಧ್ಯಯನ ಮಾಡಿದ್ರೆ ಧರ್ಮದಲ್ಲಿ ಪ್ರಪಂಚದಲ್ಲಿ ಹೇಗಿರ್ಬೋದು ಅಂತ ಗೊತ್ತಾಗುತ್ತೆ. ವಾಸಿಷ್ಠ ರಾಮಾಯಣವನ್ನು ಮಾಡಿದ್ರೆ ವೇದಾಂತ ಮನನ ಆಗತ್ತೆ. ಎರಡನ್ನೂ ಮಾಡು. ಆಮೇಲೆ ಸಾಯಂ, ಬೆಳಗ್ಗೆ ವೇದಾಂತ ಚಿಂತನ, ಉಪನಿಷತ್ ಚಿಂತನೆ, ಅದಕ್ಕಿಂತ ಮುಂಚೆ ವೈದಿಕ ಕರ್ಮಾನುಷ್ಠಾನ. ಮಧ್ಯಾಹ್ನ ಭಗವದ್ಗೀತಾ ಅನುಸಂಧಾನ, ವಾಸಿಷ್ಠ ರಾಮಾಯಣ ಅನುಸಂಧಾನ, ಒಂದು ಅರ್ಧ ಗಂಟೆ. ಸಂಜೆ ಏನು ಮಾಡಬೇಕಂತೆ, ಸಾಯಂ ಭಾಗವತಾರ್ಥ ತತ್ವಕಥೆಯ. 12 ಸ್ಕಂದಗಳಲ್ಲಿ ಯಾವುದಾದ್ರೂ ಒಂದು ಸ್ಕಂದ ಅಧ್ಯಯನ ಮಾಡಿದ್ರು ಸರಿ. ಇಲ್ಲಾಂದರೆ ಏಕಾದಶ ಸ್ಕಂದ, 1000ಕ್ಕೂ ಹೆಚ್ಚು ಶ್ಲೋಕಗಳಿರುವಂತಹ ಉಪನಿಷತ್ ಪರವಾಗಿರುವಂತಹ ಈ ಏಕಾದಶ ಸ್ಕಂದ 11ನೇದು, ಅದನ್ನು ಅಧ್ಯಯನ ಮಾಡು. ಹಲವಾರು ಗೀತೆಗಳು ಬರುತ್ತೆ, ಉದ್ಧವ ಗೀತೆ, ಕೃಷ್ಣನ ಉಪದೇಶ ಉದ್ಧವನಿಗೆ, ಎಲ್ಲ ವೇದಾಂತ ರೀತಿಯಾಗಿದೆ, ಅದನ್ನು ಅಧ್ಯಯನ ಮಾಡು. ರಾತ್ರಿ ಏನು ಮಾಡಬೇಕಂತೆ, ರಾತ್ರೌ ನಿಧಿಧ್ಯಾಸನಾತ್. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಓದಿದ್ದಾಯಿತು, ರಾತ್ರಿ ಓದಬಾರ್ದು. ರಾತ್ರಿ ಬೆಳಗ್ಗೆ ಏನನ್ನು ಓದಿರ್ತೀವೋ ಎದ್ದ ತಕ್ಷಣ ಕರ್ಮವನ್ನು ಮಾಡಿದ್ದಾಯಿತು, ಆಮೇಲೆ ಸಂಜೆವರೆಗೂ ಅಧ್ಯಯನ ಮಾಡಿದ್ದಾಯಿತು. ರಾತ್ರಿ ಅದನ್ನೆಲ್ಲ ಅನುಸಂಧಾನ ಮಾಡೋದು. ಏನೆಲ್ಲ ಹೇಳಿದಾರೆ ಅದು ಮನಸ್ಸಿನಲ್ಲಿ ಹಾಕ್ಕೊಂಡು ಅದು ನಮ್ಮ ಆಳವಾದ ಮನಸ್ಸಿಗೆ, ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಬೇಕು. ಬೆಳಗ್ಗೆ ಜಾಗೃತ ಅವಸ್ಥೆಯಲ್ಲಿ ಮಾಡಿರೋದೆಲ್ಲ ಮೇಲ್ನೋಟಕ್ಕಿರುತ್ತೆ, ಅದು ನಮ್ಮ ಪರ್ಸನಾಲಿಟಿ, ನಮ್ಮ ಜೀವನ ಶೈಲಿ ಆಗಬೇಕು. ಅಂದರೆ ಈ ವೇದಾಂತ ತತ್ವ, ಈ ಪಾರಮಾರ್ಥಿಕ ಚಿಂತನೆಯೆಲ್ಲ ಆಳವಾಗಿ ಮನಸ್ಸಿನಲ್ಲಿ ಹೋಗಿ ನಾಟಬೇಕದು, ರಕ್ತಗತವಾಗಬೇಕು. ಅದಕ್ಕೆ ನಿಧಿಧ್ಯಾಸನವನ್ನು ಮಾಡು, ಕಾಂಟಂಪ್ಲೇಷನ್ ಮಾಡು ಅಂತ ಹೇಳ್ತಿದ್ದಾರೆ. ಹೀಗೆ ಕಾಲವನ್ನು ಕಳೀಬೇಕಂತೆ. ಕಾಲ ಗಚ್ಚಂತು ನಹ. ನಮ್ಮೆಲ್ಲರಿಗೂ, ನಾವೆಲ್ಲರೂ ಏನು ಮಾಡಬೇಕಂದ್ರೆ ಈ ರೀತಿಯಾಗಿ ಮೇಲೆ ಹೇಳಿರುವಂತಹ ರೀತಿಯಾಗಿ ಕಾಲವನ್ನು ಕಳಿಬೇಕು. ಈ ಥರ ಕಾಲ ಕಳೆದ್ರೆ ಅದಕ್ಕೆ ಸದ್ವಾಸನ ಅಂತ ಹೆಸರು. ಬೇರೆ ರೀತಿ ಅಂದರೆ ಏನು, ಇಲ್ಲಿ ಮೇಲೆ ಹೇಳಿರುವಂತಹ ರೀತಿ ಬಿಟ್ಟು ಬೇರೆ ರೀತಿಯಲ್ಲಿ ಕಾಲ ಕಳೆದ್ರೆ ಅದಕ್ಕೆ ದುರ್ವಾಸನ, ದುಷ್ಟವಾಸನ ಅಂತ ಹೆಸರು. ಏನು ಸ್ವಾಮಿ, ಬೆಳಗ್ಗೆಯಿಂದ ರಾತ್ರಿಗಳು ಈ ಥರ ಅಧ್ಯಯನವೇ ಮಾಡು, ಕರ್ಮವೇ ಮಾಡು ಅಂತಾದರೆ ಹೊಟ್ಟೆಗೆ ಯಾರು ತುಂಬಿಸ್ಕೊಳ್ಳೋದು? ಕೆಲಸ ಮಾಡಬೇಕಲ್ಲ ಅಂತಂದರೆ ಕೆಲಸ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಒಳ್ಳೆಯದು. ರಾತ್ರಿ 11:30, 12 ಗಂಟೆವರೆಗೂ ಕೆಲಸ ಮಾಡ್ತಿದ್ರೆ ಜೀವನ ವ್ಯರ್ಥ. ಅದೇನೇ ಸಮರ್ಥನೆ ಮಾಡಿಕೊಂಡ್ರು, ಚಿಕ್ಕ ವಯಸ್ಸು ನಾವು ಕೆಲಸ ಮಾಡ್ತೀವಿ, 40 ಆದಮೇಲೆ 45 ಆದಮೇಲೆ ನಾವು ಬರ್ತೀವಿ. ಈಗ ಬರೋಕ್ಕಾಗಲ್ಲ ಅಂದರೆ ಮುಂದೆನೂ ಬಹಳ ಕಷ್ಟ. ಏನು ಮಾಡೋಕ್ಕಾಗಲ್ಲ. ಯಾರಿಗೆ ಆಸಕ್ತಿ ಇದೆಯೋ ಅವ್ರಿಗೆ ಮಾತ್ರ ಇದು. ಕಾಲೋ ಗಚ್ಚತು ನ ಶರೀರ ಭರಣಂ. ಈ ಶರೀರ ಭರಣಂ ಅಂದರೆ ಈ ಜೀವ ಈ ಶರೀರವನ್ನು ಧರಿಸಿದ್ಯಲ್ಲ, ಅದನ್ನು ಯಾರಿಗೊಪ್ಸು? ಪ್ರಾರಬ್ಧ ಕಾಂತಾರ್ಪಿತಂ. ಕಾಂತಃ ಅರ್ಪಿತಂ. ಕಾಂತ ಅಂದರೆ ಹೆಂಡತಿ ಅಂತ. ಪ್ರತಿಯೊಬ್ಬ ಸಾಧಕನಿಗೆ ನಿಜವಾದ ಹೆಂಡತಿ ಯಾರು, ಅಥವಾ ಸನ್ಯಾಸಿಗೆ ಹೆಂಡತಿ ಯಾರು ಅಂದರೆ ಅವನ ಪ್ರಾರಬ್ಧವೇ, ಬೇರೆ ಯಾವುದೋ ಮತ್ತೊಂದು ಹೆಣ್ಣು ಅಂತಲ್ಲ. ಅದು ಪುರುಷರಾಗಲಿ ಸ್ತ್ರೀ ಆಗಿರಲಿ. ಎ ಸಾಧಕ ಈಸ್ ವೆರಿ ಕ್ಲೋಸ್ ಟು ಹೂಮ್? ಟು ಹಿಸ್ ಪ್ರಾರಬ್ಧ. ಪ್ರಾರಬ್ಧಂ ಸ್ವವಪುಃ ಇತ್ಯೇಷಾ ಮನೀಷಾ ಮಮ. ಸಮರ್ಪಿತಂ ವಪುಃ ಇತ್ಯೇಷಾ ಮನೀಷಾ ಮಮ. ಸಾಧನೆಯ ಪಥದಲ್ಲಿ ಹೋಗ್ತಿದ್ದಾಗ ಈ ಪ್ರಾರಬ್ಧವೇ ನಮಗೆ ಒಂದು ದೊಡ್ಡ ಆತಂಕ. ಅದು ಹೇಗಾದರೂ ಬರಲಿ, ಅದು ಆ ಶರೀರದಲ್ಲಿರುವಂತಹ ಸಮಸ್ತ ದೋಷಗಳೆಲ್ಲ ಪ್ರಾರಬ್ಧಕ್ಕೆ, ನಾನು ಕಾಂತಕ್ಕೆ ಅರ್ಪಿತ ಮಾಡಿಬಿಟ್ಟೆ ಅನ್ನುವಂತಹ ರೀತಿಯಲ್ಲಿ ಇರಬೇಕಂತೆ. ಸೊ ಇದು ಜೀವನದ ಶೈಲಿ ಆಗಬೇಕು ಅಂತ
ವಿದ್ಯಾರಣ್ಯ ಮಹಾಸ್ವಾಮಿಗಳು ನಮಗೆ ತಿಳಿಸ್ತಾರೆ. ಈ ಶೈಲಿಗೆ ಯಾವುದೆಲ್ಲ ಪ್ರತಿಬಂಧಕ ಬರುತ್ತೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಪರಿಹಾರವನ್ನು ಅವರು ಉಪದೇಶ ಮಾಡ್ತಾರೆ. ಅದನ್ನು ನಾಳೆ ನೋಡುವ. ದುರ್ವಾಸನ ಪ್ರತೀಕಾರ ದಶಕಂ 2ನೇ ಶ್ಲೋಕ. ಈ 2ನೇ ಶ್ಲೋಕದಲ್ಲಿ 5 ಶತ್ರುಗಳನ್ನು ಮನಸ್ಸಿನಿಂದ ತೆಗೆದುಹಾಕಬೇಕು. ದುಷ್ಟ ಶತ್ರುಗಳಂದ್ರೆ ದುಷ್ಟ ವಾಸನೆಗಳು, ಅದನ್ನು ತೆಗೆದುಹಾಕಬೇಕು. ಅದಕ್ಕೆ ರೆಮಿಡಿನೂ ಕೊಡ್ತಾ ಇದ್ದಾರೆ. ಮೊದಲನೇದೇನು? ಅಜ್ಞಾನಂ ತ್ಯಜ. ಎರಡನೇದು ಅಖಿಲಾನ್ ಸಂಕಲ್ಪಾನ್ ತ್ಯಜ. ಮೂರನೇದು ಕಾಮಂ ಸಾಧನಾಶ್ರಮ ತ್ಯಜ. ನಾಲ್ಕನೇದು ಕ್ರೋಧಂ ತ್ಯಜ. ಐದನೇದು ಲೋಭಂ ತ್ಯಜ. 2ನೇ ಶ್ಲೋಕದಲ್ಲಿ. ಈಗ ನೋಡಿ ಶ್ಲೋಕವನ್ನು. ಹೇ ಮನಃ, ಹೇ ನನ್ನ ಮನಸ್ಸೇ. ಯಾಕಂದರೆ ಇನ್ನೊಬ್ಬರಿಗೆ ಹೇಳೋಕ್ಕಾಗಲ್ಲ, ನಿನ್ನ ಮನಸ್ಸಲ್ಲಿ ಕಾಮ ಇದೆಯಪ್ಪ, ಲೋಭ ಇದೆ, ಆಯಿತಾ, ನೀನಲ್ಲಿ ಅಜ್ಞಾನ ಇದೆ ಅಂತ. ನನ್ನ ಮನಸ್ಸಿಗೆ ನಾನು ಜೋರಾಗಿ ಹೇಳ್ಕೊಳ್ತೀನಿ, ಇಲ್ಲ ಮನಸ್ಸಲ್ಲಿ ಹೇಳ್ಕೊಳ್ತೀನಿ, ಆಯಿತಾ. ಪ್ರತಿಯೊಬ್ಬರು ಹಾಗೆ ಹೇಳ್ಕೊಳ್ಬೇಕು. ಹೇ ಮನಸ್ಸೇ, ಏನೋ ಅಜ್ಞಾನಂ ತ್ಯಜ. ಎಲ್ಲರಿಗೂ ಮೂಲಭೂತವಾಗಿ ತೊಂದರೆ ಏನು ಜೀವನದಲ್ಲಿ, ಯಾಕೆ ಕಷ್ಟಪಡ್ತಿದ್ದೀವಿ ಅಂದರೆ ಅಜ್ಞಾನವಶಾತ್. ಅಜ್ಞಾನವನ್ನು ತೊಡೆದು ಹಾಕಬೇಕು. ಹೇಗೆ? ಸದಾ ಬ್ರಹ್ಮಾತ್ಮ ಸದ್ಭಾವನಾತ್. ಅಜ್ಞಾನ ಅನ್ನುವಂತಹ ರೋಗವನ್ನು ಹೋಗಲಾಡಿಸ್ಕೊಳ್ಬೇಕು ಅಂತಾದರೆ ಸದಾ ಯಾವಾಗಲೂ ಬ್ರಹ್ಮಾತ್ಮ ಭಾವ ಇರಬೇಕು ನಮಗೆ. ಪೂರ್ಣ ಬ್ರಹ್ಮನಾಗಿದ್ದೀನಿ. ಬ್ರಹ್ಮ ಅಂದರೆ ಅಯ್ಯೋ ಭಯ ಆಗತ್ತೆ ಸ್ವಾಮೀಜಿ ನೀವು ಹೀಗೆಲ್ಲ ಹೇಳಿದ್ರೆ. ಬ್ರಹ್ಮ ಅಂದರೆ ಆನಂದದ ಸ್ಥಿತಿ. ನಾನು ಪೂರ್ಣ ಆನಂದ ಸ್ಥಿತಿಯಲ್ಲಿಯೇ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ರೆ ಮುಗೀತು. ಯಾತಕ್ಕೆ ನಮ್ಗೆ ಅಜ್ಞಾನ ಬರುತ್ತೆ ಅಂದರೆ ಅಹಂಕಾರ ಜಾಸ್ತಿ ಇರೋರಿಗೆ ಅಜ್ಞಾನ ಬರುತ್ತೆ. ಸ್ವಾಮೀಜಿ ನಮ್ಗೆ ಅಹಂಕಾರ ಇಲ್ಲ. ಖಂಡಿತ ಎಲ್ಲರಿಗೂ ಅಹಂಕಾರ ಇರಲೇಬೇಕು. ಹೇಗೆ ಗೊತ್ತಾಗತ್ತೆ ಸ್ವಾಮೀಜಿ? ಅದು ದೇಹಾತ್ಮ ಭಾವ ಯಾರಿಗೆ ಹೆಚ್ಚಿರುತ್ತೋ ಅವ್ರಿಗೆಲ್ಲ ಅಹಂಕಾರ ಇದ್ದೇ ಇರುತ್ತೆ. ನಾನು ನನ್ನದು ಅದು ಬೇರೆ ಬಿಡಿ, ಆ ಅಹಂಕಾರ ಬೇರೆ. ಅದು ವ್ಯವಹಾರದಲ್ಲಿ ಪ್ರತಿಯೊಬ್ಬರ ಸ್ವಾಮಿ ಆಗಲಿ, ಒಬ್ಬ ಗೃಹಸ್ಥನಾಗಲಿ ಕಾರ್ಯ ನಿರ್ವಹಣೆಗೆ ಒಂಥರ ಉಪಾಧಿಯನ್ನು ಮುಂದಿಟ್ಟುಕೊಂಡು ನಡೆಸುವಂತಹ ವ್ಯವಹಾರಕ್ಕೆ ಅಹಂಕಾರ ಬೇಕು. ಅದು ಬಾಧ ಅಲ್ಲ. ಇಲ್ಲಿ ಹೇಳ್ತಿರೋದು ಸಾಧನೆ ವಿಚಾರ ಬಂದಾಗ ಅವನಿಗೆ ಅಜ್ಞಾನ ಇದೆ ಅನ್ನೋದೇ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಅಜ್ಞಾನ ಯಾಕಿದೆ? ಅಹಂಕಾರ ಬಲವಾಗಿರೋದ್ರಿಂದ. ಅಹಂಕಾರ ಯಾಕೆ ಬಲವಾಯಿತು? ಆತ್ಮದ ಮೇಲೆ ನಮಗೆ ಮನಸ್ಸಿಲ್ಲ. ಅನಾತ್ಮವನ್ನು ಆತ್ಮ ಅಂದ್ಕೊಂಡು, ಅನಾತ್ಮ ಆಗಿರುವಂತಹ ಶರೀರವನ್ನು ಆತ್ಮ ಅಂದ್ಕೊಂಡು, ಅದು ನಾನು ಅಂತ ಅಂದ್ಕೊಂಡು ಅಹಂಕಾರ ದರ್ಪ. ಇದೆಲ್ಲ ನಾನು ವೇದಾಂತ ಪಾಠದಲ್ಲಿ ವಿಸ್ತಾರವಾಗಿ ಹೇಳಿದ್ದೀನಿ. ಇಲ್ಲಿ ಸಂಕ್ಷಿಪ್ತವಾಗಿ ಮಾತ್ರ ಹೇಳ್ತಿದ್ದೀನಿ. ಆದ್ದರಿಂದ ಹೇ ಮನಃ ಅಜ್ಞಾನಂ ತ್ಯಜ. ಅದಕ್ಕುತ್ತರ ಉಪದೇಶ ಏನು? ರೆಮಿಡಿ ಸದಾ ಬ್ರಹ್ಮಾತ್ಮ ಸದ್ಭಾವನಾ ಚಿಂತನಂ ಕುರು. ಅಜ್ಞಾನದಿಂದ ಏನಾಗುತ್ತೆ ನಮಗೆ? ಅಖಿಲಾನ್ ಸಂಕಲ್ಪಾನ್ ತ್ಯಜ. ಅಜ್ಞಾನ ಇರೋದ್ರಿಂದ ಅದನ್ನು ಗಳಿಸ್ಬೇಕು, ಇದನ್ನು ಗಳಿಸ್ಬೇಕು, ಎಲ್ಲ ಸಂಕಲ್ಪವನ್ನು ಮಾಡಕ್ಕೆ ಹೋಗ್ತೀವಿ. ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ, ಅದು ಏನು ಅಂತ ಹೇಳಲ್ಲ ನಾ. ಇದೆಲ್ಲ ನಿಮಗೆ ನಿಮ್ಮ ಲಿಸ್ಟಲ್ಲಿ ಏನಿದೆಯೋ ಟು ಡೂ ಲಿಸ್ಟ್ ಹಾಕೊಂಡಿರ್ತೀರಲ್ಲ, ಅದೆಲ್ಲ ಈ ವರ್ಷಕ್ಕೆ ಹಾಗೆ ಮಾಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಇದೆಲ್ಲ ಅಜ್ಞಾನದಿಂದ. ಅಖಿಲಾನ್ ಅಂದರೆ ಎಲ್ಲ ಸಂಕಲ್ಪಗಳನ್ನು ತ್ಯಜ. ಹೇಗೆ ಅದನ್ನು ತ್ಯಜ ಮಾಡೋದು? ಸಂಕಲ್ಪ ಮೊಟ್ಟ ಮೊದಲಿಗೆ ಯಾಕೆ ಮಾಡ್ತೀವಿ? ಅಜ್ಞಾನದಿಂದ. ಮತ್ತು ಇನ್ನೊಂದು ಉತ್ತರ ಕೊಡ್ತಾರೆ, ಜಗನ್ಮಿಥ್ಯಾತ್ವ ಸಂಭಾವನಾತ್. ಜಗತ್ತು ಸತ್ಯ ಅಂತ ಅಂದ್ಕೊಂಡಿರ್ತಾನೆ ನಾವು ಕಾರ್ಯವನ್ನೆಲ್ಲ ಮಾಡಿದಾಗ ಈ ಕೆಲಸವನ್ನು ಮಾಡಬೇಕು, ಈ ವರ್ಷಕ್ಕೆ ಇದನ್ನು ಗಳಿಸ್ಬೇಕು ಅಂತೆಲ್ಲ ಹೋಗೋದು ನಾವು. ಆದರೆ ಜಗತ್ ಮಿಥ್ಯಾತ್ವ ಅಂತ ನಮಗೆ ಗೊತ್ತಾಗ್ಬಿಟ್ರೆ, ಹೇಗೆ ಗೊತ್ತಾಗುತ್ತೆ ಜಗನ್ ಮಿಥ್ಯಾತ್ವ? ಬ್ರಹ್ಮಭಾವ ನನಗೆ ಬಂದರೆ ಜಗತ್ ಮಿಥ್ಯಾ ಅಂತ ಹೇಳಕ್ಕೆ ಸುಲಭ.
ಬ್ರಹ್ಮಭಾವ ಬರಲಿಲ್ಲ ಅಂದರೆ ಅಹಂಕಾರ ಜಾಸ್ತಿ ಆದಾಗ ಅಜ್ಞಾನ ಹೆಚ್ಚಿಸ್ತಾ ಹೋಗುತ್ತೆ. ಲಿಂಕ್ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಅಜ್ಞಾನ ಹೆಚ್ಚಿಸ್ತಾ ಹೋದಾಗ ಕಾಮಗಳು, ಸಂಕಲ್ಪಗಳು ಹೆಚ್ಚಿಸ್ತಾ ಹೋಗುತ್ತೆ. ಸಂಕಲ್ಪಗಳು ಜಾಸ್ತಿ ಆದಾಗ ಜಗತ್ತು ಸತ್ಯ ಅಂತ ಗೊತ್ತಾಗತ್ತೆ ಏನು ಅನಿಸುತ್ತೆ. ಜಗತ್ತಲ್ಲಿ ಪ್ರತಿಯೊಂದು ಸನ್ನಿವೇಶಗಳು ಎಲ್ಲ ಎಮೋಷನ್ಸ್ ಎಲ್ಲ ಸತ್ಯ ಅಂತ ಗೊತ್ತಾಗುತ್ತೆ. ಇಲ್ಲ, ಅದು ನಮ್ಮ ಭ್ರಮೆ, ನಾವು ಹಾಗೆ ಆಟ ಆಡ್ಕೊತೀವಿ. ಅದರಿಂದ ಏನಾಗುತ್ತೆ, ಕಾಮಂ ಸಾಧನ ಸಾಧನಾಶ್ರಮ ಪರಿಧ್ಯಾನಾದ್ ಅಜಸ್ರಂ ತ್ಯಜ. ಅಜಸ್ರಂ ಅಂದರೆ ತಕ್ಷಣವೇ, ಅಥವಾ ಇಲ್ಲಾಂದರೆ ಯಾವಾಗಲೂ ಹುಷಾರಾಗಿರ್ಬೇಕಂತೆ. ಏನೋ ಅಜ್ಞಾನದಿಂದ, ಸಂಕಲ್ಪದಿಂದ ಜಗತ್ಸತ್ಯತ್ವ ಬುದ್ಧಿ, ಜಗತ್ಸತ್ಯತ್ವ ಬುದ್ಧಿಯಿಂದ ಕಾಮ, ಅಥವಾ ಸಂಕಲ್ಪದಿಂದ ಕಾಮ ಅಂದರೆ ಆಸೆ ಅಷ್ಟೇ. ಆಸೆ ಹೇಗೆ ಬರುತ್ತೆ? ಸಾಧನ ಸಾಧ್ಯ ಶ್ರಮ ಪರಿಧ್ಯಾನಾದ್ ಅಜಸ್ರಂ ತ್ಯಜ. ಒಂದು ವಸ್ತುವನ್ನು ಗಳಿಸ್ಬೇಕು ಅಂದರೆ ಅದಕ್ಕೊಂದು ಸಾಧನೆ ಮಾಡಬೇಕಲ್ಲ. ಒಂದು ಕಾರ್ ತೊಗೊಳ್ಬೇಕು ಅಂದರೆ ಫಸ್ಟ್ ಅಕೌಂಟಲ್ಲಿ ಎಷ್ಟಿದೆ ಅಂತ ನೋಡಬೇಕು, ನನಗೆ ಸಂಬಳ ಎಷ್ಟು ಬರುತ್ತೆ ಅಂತ ನೋಡಬೇಕು, ಯಾವ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಅಂತ ನೋಡಬೇಕು. ಇದೆಲ್ಲ ಸಾಧನೆಗಳು. ಯಾತಕ್ಕೆ? ಕಾರ್ ಅನ್ನುವಂತಹ ಸಾಧ್ಯವನ್ನು ಗಳಿಸೋಕ್ಕೆ. ತೊಗೊಂಡು ಒಂದು ದಿವಸ ಆದಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ಎಲ್ಲರನ್ನು ಲಾಂಗ್ ಕರ್ಕೊಂಡು ಹೋದ್ಮೇಲೆ EMI ಕಟ್ಟಬೇಕಲ್ಲ, ಆವಾಗ ಅದು ತೊಂದರೆ. ಇದನ್ನು ಪ್ರತಿಯೊಂದು ವಸ್ತುವಿನಲ್ಲಿಯೂ ದೋಷ ಇದೆ ಅಂತ ತಿಳಿದುಕೋ. ಪರಿಧ್ಯಾನಾದ ಅಜಸ್ರಂ ತ್ಯಜ, ಅದೊಂದು ಶ್ರಮ. ಸ್ವಾಮೀಜಿ, ನೀವು ಈ ಥರ ಹೇಳದೆ ಹೋದರೆ ಯಾರು ಹೇಗೂ ಬದುಕಕ್ಕೆ ಆಗಲ್ವಲ್ಲ ಅಲ್ವಾ? ಬದುಕಕ್ಕೆ ಆಗಲ್ಲ, ಮತ್ತೇನು ಮಾಡ್ಬೇಕು ನಾವು ಅಂದರೆ ಗೊತ್ತಿಲ್ಲ. ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ, ಅದನ್ನು ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಅದನ್ನು ನೀವು ಉತ್ತರ ಅವ್ರನ್ನ ಕೇಳಬೇಕಾಮೇಲೆ. ಕಾಮಂ ಸಾಧನ ಸಾಧನಾಶ್ರಮ ಪರಿಧ್ಯಾನಾದ್ ಅಜಸ್ರಂ ತ್ಯಜ. ಕೊನೆಯದು ನಮಗಿದು ನಾವು ಅಂದ್ಕೊಂಡಿರುವಂತಹ ಸಂಕಲ್ಪ ಮತ್ತು ನಾವು ಬಳಸಬೇಕಾಗಿರುವಂತಹ ವಸ್ತುಗಳು, ಆ ಕಾಮ ಡಿಸೈರ್ ಫುಲ್ಫಿಲ್ ಆಗಲಿ ಅಂದರೆ ಏನಾಗುತ್ತೆ? ಕ್ರೋಧ, ಕೋಪ ಬರುತ್ತೆ. ಆ ಕೋಪವನ್ನು ಹೋಗಲಾಡಿಸ್ಕೊಳ್ಳೋದು ಹೇಗೆ? ಕ್ಷಮಯ, ಶಾಂತತ, ಪೇಷನ್ಸ್. ಕೋಪ ಬರ್ದಾಗಿದ್ದಲ್ಲ, ಅದಕ್ಕೆ ಆ್ಯಂಟಿಡೋಟ್ ಏನು? ಪೇಷನ್ಸ್, ನೆಮ್ಮದಿಯಾಗಿರಬೇಕು. ಟೇಕ್ ಇಟ್ ಈಸಿ, ಅಕ್ಸೆಪ್ಟಿಂಗ್. ಆಮೇಲೆ ಲೋಭ, ಕಂಪೇರಿಂಗ್. ಅಯ್ಯೋ ನನಗಿಷ್ಟಿದೆ, ಅವ್ರಿಗಷ್ಟಿದೆ, ಅದನ್ನೇನು ಮಾಡಬೇಕು? ಸಂತೋಷ, ಅಯ್ಯೋ ತುಂಬ ಸಂತೋಷವಾಗಿದ್ದಾರೆ, ನನಗೆ ಸಿಗದಿದ್ರೇನು, ಅವ್ರಿಗೆ ಸಿಗ್ತಿದೆ ಅಂತ ಹೇಳಿ ಆನಂದವಾಗಿರ್ಬೇಕು. ಇದೆಲ್ಲ ವೇದಾಂತ ಪಾಠದಲ್ಲಿ ವಿಸ್ತಾರವಾಗಿ ಹೇಳಿದ್ದೀನಿ, ಅದೆಲ್ಲ ಜ್ಞಾಪಕ ಇರಬೇಕು. ಇದೊಂದು ಮನನವಾಗಿ ಈ 5 ಗುಣಗಳನ್ನು ನಾವು ಮನನ ಮಾಡಿಕೊಂಡು ಯಾವುದೆಲ್ಲ ದೋಷ ನಮಗಿದೆ, ಮೊಟ್ಟ ಮೊದಲನೇದು ಮಗನೇ ಅಜ್ಞಾನ, ಅವನನ್ನು ತೊಡೆದು ಹಾಕಿದ್ರೆ ಅಜ್ಞಾನ ಹೋಯಿತು ಅಂದರೆ ದೇಹಾಭಿಮಾನ ಹೋಯಿತು ಅಂದರೆ ಸಂಕಲ್ಪಗಳು ಮಾಡೋದೇ ಇಲ್ಲ. ಸಂಕಲ್ಪ ಮಾಡಲಿಲ್ಲ ಅಂದರೆ ಕಾಮ ಮನಸ್ಸಿನಲ್ಲಿ ಹುಟ್ಟಲ್ಲ, ಜಗತ್ ಸತ್ಯತ್ವ ಬುದ್ಧಿ ಬರಲ್ಲ. ಕಾಮ ಇಲ್ಲ ಅಂದರೆ ಕ್ರೋಧನೂ ಇಲ್ಲ, ಲೋಭವೂ ಇಲ್ಲ. ಅಜ್ಞಾನವನ್ನು ನೀವು ಆದಷ್ಟು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಭಗವದ್ಗೀತೆ 16ನೇ ಅಧ್ಯಾಯದಲ್ಲೂ ಕೃಷ್ಣ ಇದನ್ನೇ ಹೇಳಿದ್ದು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಂ ಕ್ರೋಧಂ ತಥಾ ಲೋಭಂ ತಸ್ಮಾತ್ ಏತತ್ರಯಂ ತ್ಯಜೇತ್. ನರಕಕ್ಕೆ ಈ 3 ಬಾಗಿಲು ಅರ್ಜುನ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ. ಏನು? ಕಾಮಃ, ಕ್ರೋಧಃ, ಲೋಭಃ. ಇದನ್ನು ಹಿಂದೆ ಹೋದರೆ ನರಕ ಗ್ಯಾರಂಟಿ. ಅಂದ್ರೇನು? ಕಷ್ಟ ಅಂತ. ಆದ್ದರಿಂದ ಸದ್ಭಾವನ, ಅಹಂ ಪೂರ್ಣ ಬ್ರಹ್ಮ ಅಸ್ಮಿ, ಅಖಂಡಾನಂದ ಶಿವೋಹಂ, ಅಖಂಡಾನಂದ ಬ್ರಹ್ಮ ಅಸ್ಮಿ ಅನ್ನುವಂತಹ ದೃಢವಾದ ನಂಬಿಕೆ ಬರಬೇಕು. ವೇದಾಂತ ಏನೋ ಹೇಳ್ತಿದೆ ಸ್ವಾಮಿ, ನೀವೇನೋ ಹೇಳ್ತಿದ್ದೀರಾ ಪಾಪ, ಹಾಗಾಗಬಾರ್ದು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅದು ನಾಟಬೇಕು. ಆವಾಗ ಯಾವಾಗ ನಾಟತ್ತೋ, ಸೂಕ್ಷ್ಮ ಶರೀರದಲ್ಲಿ ಅದು ಹೋಗಿ ನಿಲ್ಲತ್ತೋ, ಆಗ ಅಜ್ಞಾನ ಔಟ್. ಹರಿ ಓಂ.